ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾವಿವತ್ತು ಮನೆಯಲ್ಲೇ ಈಸಿಯಾಗಿ ಹೇಗೆ ಮೆಂತ್ಯ ಸೊಪ್ಪನ್ನು ಬೆಳ್ಕೊಬೋದು ಅಂತ ಹೇಳ್ತೀನಿ. ನಾವು ಅಂಗಡಿಯಿಂದ ತಂದಿರುವಂಥ ಸೀಡ್ಸಿಂದ ಹೇಗೆ ಬೆಳ್ಕೊಬೋದು ಮೆಂತ್ಯನ ಮನೆಯಲ್ಲೇ ಈಸಿಯಾಗಿ ಅಂತ ನೋಡಿ. ನಾನು ಇದನ್ನ ಸುಳಿ ಬಸಿಟ್ಕೊಂಡಿದ್ದೀನಿ. ಒಂದಿನ ನೀರಿಗೆ ಹಾಕಿ ಸುಳಿ ಬಂದು ಇಟ್ಕೊಂಡಿದ್ದೀನಿ. ನೋಡಿ, ಸುಳಿ ಬಂದಿದೆ. ಇದನ್ನು ಇಷ್ಟುದ ಸುಳಿ ಬಂದಿದೆ. ಇದನ್ನು ನಾವು ಈಗ ರೀಪಾಟಿಂಗ್ ಮಾಡ್ಕೊಬೇಕು. ಪಾಟಿಂಗ್ ಮಿಕ್ಸು ಅಂದರೆ ನಾವು ಯಾವ ಮಣ್ಣು, ಗೊಬ್ಬರ, ಮರಳು ನಾವು ಹೂವಿನ ಗಿಡಕ್ಕೆಲ್ಲ ಯಾವ ಥರ ಪಾಟ್ ಮಿಕ್ಸ್ ಮಾಡ್ತೀವೋ ಅದೇ ಥರ ಪಾಟ್ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ ಹೇಗೆ ಸುಳಿ ಬಂದಿದೆ ಅಂತ. ನಾವು ಒಂದು ದಿನ ನೀರಿಗೆ ನೆನೆಯಕ್ಕೆ ಹಾಕಿದರೆ ಇದು ಈ ಥರ ಸುಳಿ ಬರುತ್ತೆ ನೋಡಿ. ನಾನೀಗ ಪಾಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಣ್ಣು, ಗೊಬ್ಬರ, ಅಡಿಗೆ ಕಲ್ಲು ಹಾಕಿದ್ದೀನಿ. ನೀರು ಸರಿಯಾಗಿ ಕೊಡಬೇಕಲ್ಲ, ಹಾಗಾಗಿ ಕಲ್ಲು ಹಾಕ್ಕೊಂಡಿದ್ದೀನಿ. ನಾನು ಪುಡಿ ಗೊಬ್ಬರ ತೊಗೊಂಡಿರುವಂಥದ್ದು ಮಣ್ಣು ಎಲ್ಲ. ಇದಕ್ಕೆ ಈಗ ಈ ಬೀಜನೆಲ್ಲ ಹೀಗೆ ಬಿಟ್ಕೊಂಡ್ರೆ ಆಯಿತು. ಸ್ವಲ್ಪ ನೀರು ಹಾಕ್ತಾ ಇರಬೇಕು. ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಆಯಿತು. ನಾವು ಮನೆಯಲ್ಲೇ ಈಸಿಯಾಗಿ ಸಾಂಬಾರಿಗೆಲ್ಲ ಮಾಡ್ಕೊಬೋದು. ಇದಕ್ಕೇನು ಪಾಟ್ ಮಿಕ್ಸೇ ಬೇಕು ಅಂತಲ್ಲ. ನಾವು ಹೂವಿನ ಗುಲಾಬಿ ಗಿಡ ಎಲ್ಲ ಇರುತ್ತಲ್ಲ, ಅದ್ರ ಸೈಡಿನಲ್ಲೇ ಹಾಕ್ಕೊಂಡ್ರೆ ಸಾಕು. 4 ಬೀಜಗಳು ಅಲ್ಲೇ ಹುಟ್ಕೊಳುತ್ತೆ. ನಾನು ಅವತ್ತು ಪಾಟ್ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು 4 ದಿವಸ ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಮೊಳಕೆ ಬಂದಿದೆ ನೋಡಿ. 4 ದಿನಕ್ಕೆ ಇಷ್ಟೊಂದು ಮೊಳಕೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಕೆಲವೆಲ್ಲ ಬರ್ತಾ ಇದ್ದಾವೆ. ಇನ್ನು 15 ದಿವಸ ಹೋದರೆ ಒಳ್ಳೆ ಸಾಂಬಾರಿಗೆಲ್ಲ ಆಗುತ್ತೆ. ಅಷ್ಟುದ್ದ ಬಂದುಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೇನು ಕೇರ್ನೆಸ್ ಏನಿಲ್ಲ. ನಾವು ನೀರನ್ನು ಕೊಡ್ತಾ ಇದ್ದರೆ ಆಯಿತು ಅಷ್ಟೇ. ನಾವು ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಬೆಳ್ಕೊಬೋದು ಈ ಮೆಂತ್ಯನ. ಇದಕ್ಕೇನು ತುಂಬ ಜಾಗ ಬೇಕಂತನೂ ಇಲ್ಲ. ಹೂವಿನ ಗಿಡದ ಪಾಟಿಗೆಲ್ಲ ಹಾಕ್ಕೊಬೋದು. ಇದನ್ನ ಮೆಂತ್ಯ ಸೀಡ್ಸನ್ನು ಒಂದಿನ ನೆನೆಕ್ಕಿಟ್ಟು ಮತ್ತು ಸೀಡ್ಸ್ ಸುಳಿ ಬಂದ ತಕ್ಷಣ ಹಾಕ್ಕೊಂಡ್ರೆ ಗಿಡ ಬೇಗ ಬರುತ್ತೆ ನೋಡಿ. ನಾನು ಸುಳಿ ಬರೆಸಿ ಹಾಕೋದ್ರಿಂದ ಬೇಗ ಬಂದಿದೆ ಇದು. ಇನ್ನೂ ಕೆಲವೆಲ್ಲ ಬರ್ತಾ ಇದ್ದಾವೆ. ನಾನಿದು ಸಣ್ಣ ಪಾಟಿಗೆ ಹಾಕಿದ್ನಲ್ಲ, ಹಾಗಾಗಿ ಇಕ್ಕಟ್ಟಾಗಿದೆ. ದೊಡ್ಡ ಪಾಟಿಗೆ ಹಾಕಿದರೆ ತುಂಬ ಚೆನ್ನಾಗಿ ಹರಡ್ಕೊಂಡು ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.